ತನು? ನನ್ನ ಕ್ಷಮಿಸ್ಬಿಡಿ ಅತ್ತೆ. ಚಂದನ ಅವ್ರ ಬಗ್ಗೆ ನಾನು ತುಂಬ ತಪ್ಪು ತಿಳ್ಕೊಂಡಿದ್ದೆ. ನಾನು ಅದನ್ನೆಲ್ಲ ಗೊತ್ತಿಲ್ಲದೆ ಅವ್ರ ಬಗ್ಗೆ ಏನೇನೋ ಮಾತಾಡ್ಬಿಟ್ಟೆ. ಹೇಗೋ ನಿನ್ಗೆ ಅರ್ಥ ಆಯ್ತಲ್ಲ, ಅಷ್ಟೇ ಸಾಕಮ್ಮ. ಸಮಾಧಾನ ಮಾಡ್ಕೊ. ಅತ್ತೆ, ಅವ್ರ ಬಗ್ಗೆ ನಿಮಗೆ ಹೇಗೆ ಗೊತ್ತಾಯ್ತು? ನನಗೆ ಗೊತ್ತಾದ ಮೇಲೆ ನಿಂಗೆ ಹೇಳಿದ್ದು. ಅವಳ ಮೇಲೆ ಅನುಮಾನ ಪಡಬೇಡ, ಅವಳಿಂದ ನಮ್ಗೆ ಯಾವ ತೊಂದರೆನೂ ಆಗಲ್ಲ ಅಂತ. ಅದು ನಿಜ ಅತ್ತೆ. ತಾನೇ ಅಷ್ಟು ನೊಂದಿರುವಾಗ ಬೇರೆಯವ್ರಿಗೆ ನೋಯಿಸಲ್ಲ ಅತ್ತೆ. ನಾವು ಅವ್ರನ್ನ ಸಂಪೂರ್ಣವಾಗಿ ನಂಬೋದು ಅತ್ತೆ. ಹೌದು ತನ. ಪಾಪ ಚಂದನ ಇಷ್ಟೆಲ್ಲ ನೋವು ಅನುಭವಿಸ್ತಾ ಇದ್ರು ಹೊರಗಡೆ ಎಷ್ಟು ಶಾಂತವಾಗಿರ್ತಾಳಲ್ಲ. ಅವಳೊಂಥರ ದೀಪದ ಹಾಗೆ ತನ್ನನ್ನು ತಾನೇ ಸುಟ್ಕೊಂಡು ಬೇರೆಯವ್ರಿಗೆ ಬೆಳಕು ಕೊಡ್ತಾಳೆ. ನೋಡಮ್ಮ, ಅವಳ ಬಗ್ಗೆ ಇನ್ಯಾವತ್ತೂ ತಪ್ಪು ತಿಳ್ಕೊಬೇಡ. ನನ್ನ ಕ್ಷಮಿಸ್ಬಿಡಿ ಅತ್ತೆ. ನಾನು ಇನ್ಮೇಲೆ ಈ ರೀತಿ ಎಲ್ಲ ಮಾತಾಡೋದಿಲ್ಲ. ಅತ್ತೆ, ನಿಮಗೆ ಹೇಗೆ ಗೊತ್ತಾಯ್ತು ಅಂತಂದರೆ ನೀವೇನು ಹೇಳೇ ಇಲ್ವಲ್ಲ? ಹೇಗೋ ಗೊತ್ತಾಯ್ತು. ನಾನು ಹೇಳಿದ್ನಲ್ಲ, ಇನ್ನೂ ಸುಮಾರು ವಿಷಯಗಳು ನಿನ್ನ ಹತ್ರ ಹೇಳಬೇಕು ಅಂತ. ಅದರಲ್ಲಿ ಇದು ಒಂದು. ಇನ್ಮೇಲಾದರೂ ಚಂದನ ಜೊತೆ ಚೆನ್ನಾಗಿರೋ. ನೊಂದಿರೋ ಮನಸ್ಸಿಗೆ ನಮ್ಮಿಂದ ನೋವಾಗೋದು ಬೇಡ. ಹೌದು ಅತ್ತೆ, ನಾನು ಇವಾಗಲೇ ಅವ್ರ ಹತ್ರ ಹೋಗಿ ಕ್ಷಮೆ ಕೇಳ್ತೀನಿ. ತನು ಅವ್ರು ಏನಾದರೂ ಬೇಕಿತ್ತಾ? ನಾನು ನಿಮ್ಮ ಹತ್ರ ಕ್ಷಮೆ ಕೇಳಬೇಕಿತ್ತು. ಕ್ಷಮೆನಾ? ನೀವೇನು ತಪ್ಪು ಮಾಡಿದ್ದೀರಾ ಅಂತ ಕ್ಷಮೆ ಕೇಳಬೇಕು? ನನಗೆ ನಾನು ತಪ್ಪು ಮಾಡಿದ್ದೀನಿ ಅಂತ ಅನ್ನಿಸ್ತಿದೆ. ನಿಮಗೆ ತುಂಬ ಹರ್ಟ್ ಮಾಡಿದ್ದೀನಿ. ನೋಡಿ, ನಾನು ಮಾತಾಡಿರೋ ಮಾತುಗಳು ನಿಮ್ಮ ಮನಸ್ಸನ್ನ ತುಂಬ ನೋಯಿಸಿದೆ ಅಂತ ನನಗೆ ಗೊತ್ತು. ಅದಕ್ಕೆ ದಯವಿಟ್ಟು ಸಾರಿ. ಅಯ್ಯೋ, ನೀವು ಸುಮ್ಮನಿರಿ. ಸಾರಿ ಎಲ್ಲ ಯಾಕೆ ಕೇಳ್ತೀರಾ? ನಿಮ್ಮ ಸ್ಥಾನದಲ್ಲಿ ನಾನೇ ಇದ್ದಿದ್ರು ಹೀಗೆ ಮಾಡ್ತಾ ಇದ್ದೆ ಅನ್ಸುತ್ತೆ. ಸಮಯ ಸಂದರ್ಭ ಹಾಗೆ ಯೋಚನೆ ಮಾಡೋ ಹಾಗೆ ಮಾಡ್ತು ಅಷ್ಟೆ. ನಿಜ ಹೇಳಬೇಕು ಅಂದರೆ ನಾನು ನಿಮಗೆ ಸಾರಿ ಕೇಳಬೇಕು. ನಾನು ಯಾವತ್ತೂ ನಿಮ್ಮ ಹತ್ರ ನನ್ನ ಬಗ್ಗೆ ಹೇಳ್ಕೊಳ್ಳೇ ಇಲ್ಲ. ಅಂಥದ್ರಲ್ಲಿ ನಿಮಗೆ ನನ್ನ ಬಗ್ಗೆ ಆ ಥರ ಯೋಚನೆ ಬಂದಿರೋದು ಸಹಜ ಅಲ್ವಾ? ಚಂದನ ಅವರೇ, ಆಗಿದ್ದಾಗೋಯ್ತು. ನಾವು ಎಲ್ಲ ಇಲ್ಲಿಗೆ ಮರ್ತು ಬಿಡೋಣ. ನಾನು ಇನ್ಮೇಲೆ ಯಾವತ್ತೂ ನಿಮ್ಮ ಹತ್ರ ಆ ಥರ ಎಲ್ಲ ಮಾತಾಡಲ್ಲ. ದಯವಿಟ್ಟು ಇದನ್ನೆಲ್ಲ ಇಲ್ಲಿಗೆ ಮರ್ತು ಬಿಡಿ. ನೋಡಿ, ನೀವು ಯಾವತ್ತೂ ಖುಷಿಯಾಗಿರಬೇಕು, ನಗ್ನಗ್ತಾ ಇರಬೇಕು. ನನಗೆ ಗೊತ್ತಿಲ್ಲದೆ ಹರಿ ಏನೋ ಕಿತಾಪತಿ ಮಾಡ್ತೀಯನಲ್ಲ. ಏನೋ ವಾಟ್ರಬಲ್ ಬಚ್ಚೆಟ್ಟ ಏನಿರ್ಬೋದು? ಇಷ್ಟೊಂದು ದುಡ್ಡು ಹರಿ ಹತ್ರ ಹೇಗೆ ಬರಕ್ ಸಾಧ್ಯ? ಸಾಲ ಮಾಡಿರ್ತಾನ ಅಥವಾ ಕಳ್ತನ ಮಾಡಿದ್ನ? ಹರಿ, ಹರಿ ಬೇಬಿ, ಏನಿದು? ಏನಿದು? ಇದು ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ನಿಜ ಹೇಳು. ಕತ್ಕೊಂಬಂದ್ಯಾ ಅಥವಾ ಸಾಲ ಮಾಡ್ತಿದ್ಯಾ? ಅರೆ, ಇದು ನಾನು ಸ್ವಂತವಾಗಿ ಸಂಪಾದನೆ ಮಾಡಿದ್ದು. ನೀನು ಒಳ್ಳೆ. ನೀನ್ ಎಂತ ದೊಡ್ಡ ಮೈಗಳ ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ಸುಳ್ಳು ಹೇಳ್ಬೇಡ. ಸಂಪಾದನೆ ಮಾಡ್ದೆ ಅಂತ ನಿಜ ಹೇಳು. ಎಲ್ಲಿಂದ ಕತ್ಕೊಂಬಂದೆ? ಅರೆ, ನನ್ನ ಮೇಲೆ ಅನುಮಾನ ಪಡ್ತಿದ್ಯಲ್ಲ ನೀನು. ಹೌದು, ಅನುಮಾನ ಪಡ್ತೀನಿ. ಸಡನ್ ಆಗಿ ಇಷ್ಟು ದುಡ್ಡು ಬಂತಲ್ವಾ, ಡೌಟ್ ಬರ್ದೇ ಇರತ್ತಾ? ನಿಜ ಹೇಳು, ಬೇರೆ ಮಾತ್ ಮರೆಸ್ಬೇಡ. ಎಲ್ಲಿಂದ ಬಂತು ಇಷ್ಟೊಂದು ದುಡ್ಡು? ಒಳ್ಳೆ ಕಥೆ ಆಯ್ತಲ್ಲ. ಎಲ್ಲಿಂದ ಬಂತು ಅನ್ನೋದಕ್ಕಿಂತ ಬಂದಿದ್ಯಲ್ಲ ಅದು ಖುಷಿ ಪಡು. ಇದನ್ನ ಯಾಕೆ ನೋಡಕ್ ಹೋದೆ ನೀನು? ನಾನೇನ್ ಹೆಂಡ್ತಿ ಮರ್ತೋಗಿದ್ಯಾ? ಅಲ್ಲ ಹರಿ, ನನ್ನ ಹತ್ರ ಏನೂ ಮುಚ್ಚಿಡಲ್ಲ ಅಂತ ಪ್ರಾಮಿಸ್ ಮಾಡಿದ್ದೆ. ಇವಾಗ ಇದನ್ ಮುಚ್ಚಿಟ್ಟಿದ್ಯಾ? ಯಾಕೆ ಯಾಕೆ ಈ ತರ ಮಾಡ್ತಿದ್ಯಾ? ನಿಜ ಹೇಳು. ಕಳ್ತನ ಮಾಡ್ಕೊಂಬಂದೆ ತಾನೆ? ಇನ್ನೂ ಅನುಮಾನ ಪಡ್ತಿದ್ಯಲ್ಲ ಬೇಬಿ. ನೋಡು, ಆಗ ಆಗಿದ್ದು ಏನೋ ಪ್ರಾಬ್ಲಮ್ ಇಂದ ಹಾಗೆ ಮಾಡಿದ್ದಾಯ್ತು. ನಾನೇನೋ ಪ್ರೊಫೆಷನಲ್ ಕಳ್ಳ ಅಲ್ಲ. ಹರಿ, ಸ್ಟಾಪ್ ಇಟ್. ಹುಡಾಗೆ ಮಾತಾಡಬೇಡ. ನನ್ಗೆ ಇಷ್ಟ ಆಗಲ್ಲ. ಯಾರು ಕೊಟ್ಟಿದ್ದು ಇಷ್ಟೊಂದು ದುಡ್ಡು? ಅಯ್ಯೋ,
ಏನಾದರೂ ಇದು ಅಣ್ಣ ಕೊಟ್ಟ ಅಂತ ಹೇಳಿದ್ರೆ ಇವಳು ಭದ್ರಕಾಳಿಯಾಗಿ ನಾನು ಕೂತ್ಕೆ ಹಿಸ್ಬಿಡ್ತಾಳಷ್ಟೇ. ಹೇಗೆ ಬ್ಯಾಲೆನ್ಸ್ ಮಾಡೋದಪ್ಪ? ನಿನ್ನೆ ಕೇಳ್ತಿರೋದು, ಬಾಯ್ ಬಡ್ಕೋತಾ ಇದೀನಿ ದುಡ್ಡಲ್ಲಿಂದ ಬಂತು ಅಂತ. ಸುಮ್ಮನೆ ಇದೆಯಲ್ಲ, ಕಳ್ತನ ಮಾಡ್ತಾನೆ. ಅಯ್ಯಯ್ಯೋ, ನನ್ನ ಮೇಲೆ ಆಣೆ, ಕಳ್ತನ ದುಡ್ಡಲ್ಲ ಇದು. ಇದು ನನ್ನ ಫ್ರೆಂಡು ಒಂದು ಸ್ಟಾರ್ಟಪ್ ಶುರು ಮಾಡ್ತೀಯಾನೆ, ಅದಕ್ಕೆ ನೀನು ಪಾರ್ಟ್ನರ್ ಆಗುವಂತ ಅಡ್ವಾನ್ಸ್ ಕೊಟ್ಬಿಟ್ಟು ಹೋಗಿರೋ ದುಡ್ಡಿದು. ನೀನು ಒಳ್ಳೆ ನಾನು ಫೂಲ್ ಥರ ಕಾಣ್ತಿದ್ದೀನ? ಕಿವಿಲ್ ಹೂವ ಇದೆಯಾ? ಅಂದರೆ ನಾನು ಇಂಥ ವಿಚಾರಗಳಲ್ಲಿ ಸಿಕ್ಕಾಪಟ್ಟೆ ಕ್ರಿಯೇಟಿವ್ ಅಲ್ವಾ, ಅದಕ್ಕೆ ನನ್ನ ಟ್ಯಾಲೆಂಟು ಬೇರೆಯವ್ರ ಕಡೆ ಹೋಗಬಾರ್ದು ಅಂತ ಅವನು ಹೆದರ್ಕೊಂಡು ಅವನ ಹತ್ರ ನಿಲ್ಲಿಸ್ಕೋಬೇಕು ಅಂತ ಈ ದುಡ್ಡನ್ನು ಅಡ್ವಾನ್ಸಾಗಿ ಕೊಟ್ಟಿರೋದು ನನಗೆ. ಹರಿ, ನಿಜ ಹೇಳ್ತಿದ್ಯಾ ಅಲ್ವಾ? ಒಳ್ಳೆ ಕಥೆ ಆಯ್ತಲ್ಲ, ನಿನ್ನ ಹತ್ರ ಸುಳ್ಳು ಹೇಳಿ ಏನು ಪ್ರಯೋಜನ? ಅಷ್ಟೇ ಅಲ್ಲ, ನನ್ನ ಟ್ಯಾಲೆಂಟ್ಗೆ ಇವಾಗ ವರ್ಕಿಂಗ್ ಪಾರ್ಟ್ನರ್ ಅಲ್ಲ, ಕ್ರಿಯೇಟಿವ್ ಪಾರ್ಟ್ನರ್ ಆಗಿರೋದಕ್ಕೆ ತಿಂಗಳ ಇಷ್ಟಿಷ್ಟು ಅಂತ ಬಂದು ಬೀಳುತ್ತೆ. ನಿನ್ನ ಟ್ಯಾಲೆಂಟ್ನ ಗುರುತಿಸಿ ಇಷ್ಟೊಂದು ಸಪೋರ್ಟ್ ಮಾಡ್ತಿರೋರ್ನ ನಾನು ಮೀಟ್ ಮಾಡ್ಬೇಕಲ್ವಾ? ಪರಿಚಯ ಮಾಡ್ಕೊಡ್ತೀನಿ. ಡೆಫಿನೆಟ್ಲಿ, ವೈ ನಾಟ್? ಇದು ಓಪನಿಂಗು ಯಾವುದು ಕಂಪನಿ ಓಪನಿಂಗ್ ಡೇ ಇರುತ್ತಲ್ಲ, ಆವತ್ತು ಕರ್ಕೊಂಡೋಗಿ ಪರಿಚಯ ಮಾಡಿಸ್ತೀನಿ. ಅಂದ್ರೂ ನೀನು ತಪ್ಪು ಮಾಡಿದೆ ಹರಿ. ಇಷ್ಟು ಒಳ್ಳೆ ವಿಚಾರನ ನನ್ನ ಹತ್ರ ಮುಚ್ಚಿಡ್ಬೇಕಾಗಿತ್ತಾ? ನಾನು ಬೇಡ ಅಂತಿದ್ನ ನಿನ್ನ ಕೆಲ್ಸಕ್ಕೆ ಹೋಗೋದನ್ನ ಅಥವಾ ಸಪೋರ್ಟ್ ಮಾಡೋದನ್ನ, ನನ್ನ ಹತ್ರ ಯಾಕೆ ಮುಚ್ಚಿಟ್ಟೆ? ಅದು ನೀನು ನನಗೆ ತುಂಬ ಸಪೋರ್ಟಿವ್ ಆಗಿ ನಿಂತಿದ್ಯಾ, ಎಲ್ಲದಕ್ಕೂ ಎನ್ಕರೇಜ್ ಮಾಡ್ತೀಯಾ, ಅದಕ್ಕೆ ನಾನು ನಿಮಗೆ ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಆದರೆ ನಾನು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಎಲ್ಲ ಚೊಂಬಡಿಸ್ಕೊಂಡು ಹೋಗ್ತಾ ಇತ್ತು. ಅದಕ್ಕೆ ಈ ಸಲ ಹಾಗಾಗಬಾರ್ದು, ಈ ಬಿಸ್ನೆಸ್ಸು ಚೆನ್ನಾಗಾಗಬೇಕು, ಎಲ್ಲ ಡೆವಲಪ್ ಆದಮೇಲೆ ಚೆನ್ನಾಗಾದಮೇಲೆ ನಿಂಗೆ ಹೇಳೋಣ ಅಂತ ಅಂದ್ಕೊಂಡಿದ್ದೆ. ಅಷ್ಟರಲ್ಲಿ ಸಾರಿ.